ಇವು ಧನಪೂರ್ಣಾಂಕವಾಗಿದ್ದರೆ ಆ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಉದಾಹರಣೆ ಬಹುಪದೋಕ್ತಿಗೆ ಉದಾಹರಣೆಗಳನ್ನು 3 ಬರೆದಿದ್ದೀನಿ. ಈ ಚರಾಕ್ಷರದ ಘಾತಗಳು ಮೊದಲನೇ ಉದಾಹರಣೆ 2x². ಈ ಪದದ ಘಾತ 2, x ಚರಾಕ್ಷರದ ಘಾತ 2, 3x. ಇಲ್ಲಿ ಏನು ಇಲ್ಲ ಅಂದ್ರೆ ಇದರ ಘಾತ 1 ಇದೆ ಅಂತ ತಿಳ್ಕೋಬೇಕು, ಪ್ಲಸ್ 1 ಇದೆ ಅಂತ ನಾನು ತಿಳ್ಕೋಬೇಕು. ಇಲ್ಲಿ ಏನು ಇಲ್ಲ ಅಂದ್ರೆ x ರ ಘಾತ 0 ಇದೆ ಅಂತ ನಾನು ತಿಳ್ಕೋಬೇಕು. ಎರಡನೇ ಉದಾಹರಣೆ x ನ ಸಹಗುಣಕ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ. x ನ ಘಾತ ಪ್ಲಸ್ 3, ಇಲ್ಲಿ 2x ರ ಘಾತ ಪ್ಲಸ್ 2, 3x ರ ಘಾತ ಅಂದ್ರೆ 0. ಇಲ್ಲಿ ಮೂರನೇ ಉದಾಹರಣೆ 1x ಪ್ಲಸ್ 6. ಈ 1x ರ ಘಾತ 1. ಈ ರೀತಿ ಬಹುಪದೋಕ್ತಿಯ ಚರಾಕ್ಷರಗಳ ಘಾತವು ಧನಪೂರ್ಣಾಂಕವಾಗಿರಬೇಕು. ಈಗ ಮಹತ್ತಮ ಘಾತ ಅಂದ್ರೆ ಈಗ ಒಂದೆರಡು ಉದಾಹರಣೆಯನ್ನು ನಾನು ಬರೀತೀನಿ. ಯಾವ ಬಹುಪದೋಕ್ತಿ ಯಾವ ಬಹುಪದೋಕ್ತಿ ಅಲ್ಲ ಅಂತ ನೀವು ಹೇಳ್ಬೇಕು.
ರೇಖಾತ್ಮಕ ಬಹುಪದಕ್ಕೆ ಅಂದ್ರೆ ಡಿಗ್ರಿ 1 ಆಗಿರುವ ಬಹುಪದಕ್ಕೆ ಆದರ್ಶ ರೂಪ ನೋಡ್ಬೋದು. ಈಗ ಎಕ್ಸ್ ನ ಡಿಗ್ರಿ ಏನು ಏನಿಲ್ಲ ಅಂದ್ರೆ ಪ್ಲಸ್ 1 ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳು. ಎಕ್ಸ್ ನ ಕಾಲ್ಮಾನಕ ಈಗ ಎರಡನೇ ವರ್ಗ ಬಹುಪದಕ್ಕೆ ಡಿಗ್ರಿ 2 ಆಗಿರುವ ಬಹುಪದಕ್ಕೆ ಇದರ ಆದರ್ಶ ರೂಪ ವರ್ಗ ಬಹುಪದಕ್ಕೆ ಅಂದ್ರೆ ಡಿಗ್ರಿ 2 ಆಗಿರುವ ಬಹುಪದಕ್ಕೆ. ಈಗ ಗಣ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಉದಾಹರಣೆ 5x² ಮೈನಸ್ 2x ಮೈನಸ್ 4. ಇದರ ಡಿಗ್ರಿ 2. ಬಹುಪದಕ್ಕೆ ಡಿಗ್ರಿ 3 ಆಗಿರುವ ಬಹುಪದಕ್ಕೆ
ಏಕೆಂದರೆ ಇದರ ಗರಿಷ್ಠ ಘಾತ 2. ಅವ್ರನ್ನ ಕೇಳು ಗರಿಷ್ಠ ಘಾತ ಏನು 2. ಇದು ಯಾವ ಬಹುಪದೋಕ್ತಿ? ನಾನು ಈಗ ಬಹುಪದೋಕ್ತಿ ವಿಧಗಳನ್ನು ತಿಳಿಸಿಕೊಟ್ಟಿದ್ದೇನೆ. ನನ್ನ ಸ್ನೇಹಿತೆ ಕವನ ಬಹುಪದೋಕ್ತಿಯ ಬೆಲೆ ಮತ್ತು ಶೂನ್ಯತೆ ಕಂಡುಹಿಡಿಯುವುದನ್ನು ತಿಳಿಸಿಕೊಡುತ್ತಾಳೆ. ಧನ್ಯವಾದಗಳು. ನನ್ನ ಹೆಸರು ಕವನ. ನಾನು ಬಹುಪದೋಕ್ತಿ ಶೂನ್ಯತೆಗಳ ಬಗ್ಗೆ ತಿಳಿಸ್ತೇನೆ. ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಬಹುಪದೋಕ್ತಿಯ ಶೂನ್ಯತೆ ಎಂದರೆ ಯಾವುದೇ ಒಂದು ಬಹುಪದೋಕ್ತಿಯನ್ನು 0 ಮಾಡುವ ಬೆಲೆಯನ್ನು ಆ ಬಹುಪದೋಕ್ತಿಯ ಶೂನ್ಯತೆ ಎನ್ನುತ್ತಾರೆ. ಉದಾಹರಣೆ ನಾವು ಎರಡನೇ ಕಂಡಿಟ್ಕೊಂಡಿದ್ದೇವೆ. ಈಗ ಶೂನ್ಯತೆ ಕಂಡಿಡಿಯೋಣ. ಹೇಳು. ಈಗ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯೋಣ. 4x - 2 = 0. 4x ಬಹುಪದೋಕ್ತಿಯ 0 ಮಾಡುವ ಬೆಲೆ ಆಗಿರೋದ್ರಿಂದ ನಾವು ಬಹುಪದೋಕ್ತಿಯ 0 ಮಾಡುವ ಬೆಲೆಯಾಗಿರೋದ್ರಿಂದ 0 ಹಾಕೊಂಡೆ. ಈ ಬಹುಪದೋಕ್ತಿಗೆ 2 ಕೊಡೋಣ. ಎಷ್ಟಾಗಿ 2 ಹಾಕೋಬೇಕು. 4 2 ಮೈನಸ್ 8 4 ಮತ್ತು 2 ಗುಣಿಸ್ಕೋಬೇಕು. 8 ಮೈನಸ್ 8 ಕಳೆದ್ರೆ 0. Therefore, P of 2 ಈ ಬಹುಪದೋಕ್ತಿಯ ಶೂನ್ಯತೆ. ಈ ಬಹುಪದೋಕ್ತಿಯ ಈ ರೀತಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಈಗ ನನ್ನ ಸ್ನೇಹಿತ ತನುಶ್ರೀ ಬಹುಪದೋಕ್ತಿಗಳ ಶೂನ್ಯತೆ ಮತ್ತು ಅದರ ಸಹಗುಣಕಗಳ ಸಂಬಂಧ ತಿಳಿಸಿಕೊಡುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ತನುಶ್ರೀ. ಈಗ ಬಹುಪದೋಕ್ತಿಯ ಶೂನ್ಯತೆ ಹಾಗೂ ಸಹಗುಣಕಗಳನ್ನು ಸೂತ್ರವನ್ನು ತಿಳಿಸಿಕೊಡ್ತೇನೆ. ಇದು ಒಂದು ವರ್ಗ ಬಹುಪದೋಕ್ತಿ. ಇದರ ಸಹಗುಣಕಗಳು A, B ಮತ್ತು C. ಬಹುಪದೋಕ್ತಿಯ ಸಹಗುಣಕಗಳು x ನ ಸಹಗುಣಕ x ಸ್ಕ್ವೇರ್ ನ ಸಹಗುಣಕ a ಆಗಿದೆ. x ನ ಸಹಗುಣಕ b ಆಗಿದೆ. c ಸ್ಥಿರ ಸಂಖ್ಯೆ ಆಗಿದೆ. ಈಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಆಗಿರುತ್ತವೆ. ಆಲ್ಫಾ ಪ್ಲಸ್ ಆಲ್ಫಾ ಮತ್ತು ಬೀಟಾ
B into A minus B by A alpha beta C into A C divided by A. Alpha plus beta into is equal to minus B into A minus B by A alpha beta equal into C by A is equal to C by A. ಇದು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವಾಗಿದೆ. ಧನ್ಯವಾದಗಳು.